ಕಳಿಸಿದ್ದಾರೆ. ಐಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅನ್ ಅಮೇಸಿಂಗ್ ಟೂರ್ನಮೆಂಟ್. ಅಂಡ್ ಸುನಿಲ್ ಸರ್, ಇನ್ನ ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ತೊಗೊಂಡೋಗೋದಕ್ಕೆ ಇದಾಗೆ ಕಂಟಿನ್ಯೂಷನ್ ಆಗಲಿ ಅಂತ ಹೇಳ್ತೀನಿ. ಅಂಡ್ ಆಲ್ ದ ಟೀಮ್ಸ್ಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ MM ವೆಂಚರ್ಸ್ನ ಅಭಿಲಾಷ್ ದಳಪತಿ ಅವರು. ಎಸ್ ಅಭಿಲಾಷ್. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೂ ದೊಡ್ಡ ನಮಸ್ಕಾರ. ಹಾಗೆ TPL ಇದು ನನ್ನ ಮೊದಲನೇ ಬಾರಿ ಅದು ಕ್ಯಾಪ್ಟನ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಮಂಜುನಾಥ್ ಸರ್ ನನಗೆ ಓನರ್ ಆಗಿ ಸಿಕ್ಕಿದ್ದಾರೆ. ಇನ್ನ ತುಂಬಾ ಪ್ರೋಸೆಸ್ ಇದೆ. ಜೊತೆಗೆ ಈಗ ಇವತ್ತು ಆಕ್ಷನ್ ಇದೆ. ಸೊ ಟೀಮ್ ಸೆಲೆಕ್ಟ್ ಮಾಡಬೇಕು, ಟೀಮಲ್ಲಿ ಯಾರ್ಯಾರು ಬರ್ತಾರೆ ನೋಡಬೇಕು, ಮೈನ್ ಕೋಆರ್ಡಿನೇಷನ್ ಬೆಳಿಬೇಕು, ಎಲ್ಲರಿಗೂ ಒಂದು ಬಾಂಧವ್ಯ ಇರಬೇಕು. ಸೊ ಅದೆಲ್ಲ ಆದ್ಮೇಲೆ ಸೊ ಸುನೀಲ್ ಅವರು ತುಂಬಾ ಚೆನ್ನಾಗಿ ಎಲ್ಲ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ. ಒಂದ್ ಒಳ್ಳೆ ಮನಸ್ಸಿಂದ ಈ TPL ಸೀಸನ್ 4 ತನಕ ಬಂದಿದೆ. TPL ಸೀಸನ್ 4 ಗೆಲುವು ಸಿಗ್ಲಿ, ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಎವ್ರಿವನ್, ಆಲ್ ದ ಬೆಸ್ಟ್ ಕ್ಯಾಪ್ಟನ್ಸ್. ಥ್ಯಾಂಕ್ ಯು ಸೋ ಮಚ್ ಅಭಿಲಾಷ್ ಸರ್. ಏನು ನಮ್ಮ ಯುಮಿ ವೆಂಚರ್ಸ್ನ ಕ್ಯಾಪ್ಟನ್ ಅರ್ಜುನ್ ಯೋಗಿ ಅವರೇ, ನಿಮ್ಮ ಮಾತು. ನಮಸ್ತೆ ಎಲ್ರಿಗೂ, ಇಲ್ಲಿ ಸೇರಿದವ್ರಿಗೆ. ಇವತ್ತು ಎಲ್ರಿಗಿಂತ ತುಂಬಾ ಜಾಸ್ತಿ ಖುಷಿ ಆಗ್ತಿರೋದು ನನಗೆ ಮತ್ತೆ ಹರ್ಷ ಅಂಡ್ ಶರತ್. ಟೆಲ್ ಯು ವೈ. ಫಸ್ಟ್ ಸೀಸನ್ ಟೆನ್ನಿಸ್ ಬಾಲ್ ಸ್ಟಾರ್ಟ್ ಆದಾಗ ನಮ್ಮ 3 ಜನ ಕ್ಯಾಪ್ಟನ್ ಆಗಿದ್ವಿ. ಅವತ್ತು ಆ ಸೀಸನ್ ಸ್ಟಾರ್ಟ್ ಆಗಿನ ಮುಂಚೆ ಟೆಲಿವಿಷನ್ ಆರ್ಟಿಸ್ಟ್ಗಳು ಎಲ್ಲರೂ ನಾವು 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಅಕೌಂಟ್ ಸೇರ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ವಿ. ಲೆದರ್ ಬಾಲ್ ಎಷ್ಟೋ ಜನ ನೋಡೇ ಇರಲಿಲ್ಲ, ಕಿಟ್ ಬ್ಯಾಗ್ ಹೆಂಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಿಕಾಸ್ ಆಫ್ ಓನರ್ಸ್, ಅದ್ಭುತವಾದಂಥ ಓನರ್ಸ್ಗಳು ಬಂದಿದ್ದರಿಂದ ರಂಜಿತ್ ಸರ್, ಕುಶಾಲ್ ಗೌಡ್ರು, ಮಹೇಶ್ ಗೌಡ್ರು ಅಂಡ್ ಮನೀಶ್ ಅವ್ರು ಕೂಡ ಫಸ್ಟ್ ಸೀಸನ್ ಅಲ್ಲಿ ಇದ್ರು. ಅವ್ರು ಬಂದಿದ್ರಿಂದ ಎಷ್ಟೋ ಜನ ಕಿಟ್ ಬ್ಯಾಗ್ಗಳಂದ್ರೆ ಹೆಂಗಿರುತ್ತೆ, ಲೆದರ್ ಬಾಲ್ ಹೆಂಗಿರುತ್ತೆ ಅಂತ ಟೆಲಿವಿಷನ್ ಇರೋ ಪ್ಲೇಯರ್ಸ್ಗಳು ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಆರ್ಟಿಸ್ಟ್ಗಳು ಎಷ್ಟೋ ಕಡೆ ಬರೀ ಟೆಲಿವಿಷನ್ ಮಾಡಿದ್ದಾರೆ, ಸಿನಿಮಾಗಳು ಮಾಡಿಲ್ಲ ಅಂತ ಬೇರೆ ಟೂರ್ನಮೆಂಟ್ಗಳಲ್ಲಿ ಅವ್ರನ್ನ ಪಿಕ್ ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸಿನಿಮಾದಲ್ಲಿರೋ ದೊಡ್ಡ ದೊಡ್ಡ ನೇಮ್ಸ್ಗಳು ಟೆಲಿವಿಷನ್ ಬರ್ತಾ ಇರೋದು ಏನಕ್ಕೆ ಅಂದ್ರೆ N1 ಅಕಾಡೆಮಿ ನಡೆಸುವಂತ ಕ್ವಾಲಿಟಿ ಕ್ರಿಕೆಟ್, ಕ್ವಾಲಿಟಿ ಆರ್ಗನೈಸೇಷನ್. ಸೊ ಇವತ್ತು ಬಹಳ ಖುಷಿ ಆಗ್ತಿದೆ. ಏನಕ್ಕೆ ಅಂದ್ರೆ ಕೈಯಿಂದ ದುಡ್ಡು ಹಾಕೊಂಡು ಆಡ್ತಾ ಇದ್ದ ಪ್ಲೇಯರ್ಸ್ಗಳು ಅವ್ರಿಗೆ ಇವತ್ತು ಓನರ್ಸ್ಗಳು ಸುನಿ ಮುಖಾಂತರ ಒಂದು ದೊಡ್ಡ ಅಮೌಂಟ್ ಆಕ್ಷನ್ ನಡೀತಾ ಇರೋದು ಬಹಳ 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 ಶರತ್ಗೆ, ನನಗೆ, ಹರ್ಷನ್ಗೆ ತುಂಬಾ ಖುಷಿ ಆಗಿದೆ. ಸೊ ಪರ್ಸನಲಿ ನಾನು ಓನರ್ಸ್ಗಳಿಗೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ, ಎಲ್ಲ ಓನರ್ಸ್ಗಳಿಗೂ. ಅಂಡ್ ಅಫ್ಕೋರ್ಸ್ ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ಡೈರೆಕ್ಟರ್ಗಳು ಎಲ್ಲ ಬಂದು ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಭಾಗಿಯಾಗ್ತಿರೋದು ಇದನ್ನ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಸುಮ್ಮನೆ ಹೇಳ್ತಾ ಇದ್ರು. ಖಂಡಿತ ಇದು ಸೀಸನ್ 4 ತುಂಬಾ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್. 4ನೇ ಸೀಸನ್ ಎಲ್ಲ ಪ್ರೀತಿಯಿಂದ ಖುಷಿಯಾಗಿ ಕ್ರಿಕೆಟ್ ಆಡ್ಕೊಂಡು ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಲೆದರ್ ಬಾಲ್ ಬರಕ್ ಕಾರಣ, ಸ್ಟಾರ್ಟ್ ಮಾಡೋ ಕಾರಣ ಯೋಗಿ ಸರ್ ಕ್ಯಾರಮನ್ನ ಕರೆದು ಲೆದರ್ ಬಾಲ್ ಮಾಡಿ ಸರ್, ನೆಕ್ಸ್ಟ್ ನಾವು ಬಂದು ಆಡ್ತೀವಿ ಅಂದರು. ಅದು ಫಸ್ಟ್ ಕಾರಣ ಅಂತ ಹೇಳ್ತೀನಿ ಲೆದರ್ ಬಾಲ್ ಸ್ಟಾರ್ಟ್ ಆಗಕ್ಕೆ. ಮತ್ತೆ ಟೆನ್ನಿಸ್ ಬಾಲ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 4 ಪಿಲ್ಲರ್ಸ್ ಇದ್ದಾರೆ. 4 ಪಿಲ್ಲರ್ಸ್ ಹೆಸರು ಹೇಳಕ್ಕಾಗ್ತಿಲ್ಲ. ಇಷ್ಟು ಮಾತಾಡಿದ್ದೆ ನಮ್ಮ ಪುಣ್ಯ. ನೀವು ಇದೀಗ ನಮ್ಮ GLR ವಾರಿಯರ್ಸ್ನ ಕ್ಯಾಪ್ಟನ್ ಲೂಸ್ ಮಾದ ಯೋಗಿ ಸರ್. ಎಲ್ರಿಗೂ ಮತ್ತೆ ನಮಸ್ಕಾರ. ಸುನಿಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಂಥ ಒಂದು ಬ್ಯೂಟಿಫುಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇದು 4ನೇ ಸೀಸನ್ ನಡೀತಿರೋದು. ಇದರ ಮಧ್ಯ ಒಂದು ವುಮೆನ್ಸ್ ಅವ್ರಿಗೆ ಒಂದು ಟೂರ್ನಮೆಂಟ್ ಮಾಡಿದ್ರು, IPT 12 ಅಂತ ಒಂದು ಮಾಡಿದ್ರು. ಇಟ್ಸ್ ಕ್ವೈಟ್ ಅ ಚಾಲೆಂಜ್ ಟು ಆರ್ಗನೈಸ್ ಆ ಟೂರ್ನಮೆಂಟ್ ಈ ಮಟ್ಟಿಗೆ. ಆ್ಯಂಡ್ ಸೆಕೆಂಡ್ಲಿ ರಾಜೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ರಾಜೇಶ್ ಸರ್. 2 ಸಲ ಲೀಗಲ್ ಸೋತಿದ್ರು, ಮತ್ತೆ ನಮ್ಮನ್ನು ಒಂದು ಕ್ಯಾಪ್ಟನ್ ತಗೊಂಡಿದ್ದೀರಾ. ಥ್ಯಾಂಕ್ ಯು ಎಲ್ರಿಗೂ ಅಷ್ಟೇ. ನಮ್ಮ ಮಿಥುನ್ ರೆಡ್ಡಿ ಅವ್ರು ಹೇಳಿದ್ರು, ಅವರು ಶೂಟಿಂಗು ತುಂಬ ಬ್ಯುಸಿ ಇರ್ತಾರೆ, ಅದೆಲ್ಲ ಬ್ರೇಕ್ ಮಾಡಿ ಇಲ್ಲಿಗೆ ಬಂದು ಆಡ್ತಾರೆ ಅಂತ. ತಪ್ಪು ಸರ್. ಕ್ರಿಕೆಟ್ ಆಡದೆ ಫ್ರೀ ಆದಾಗ ಶೂಟಿಂಗ್ ಮಾಡ್ತಾ ಇದ್ದೀವಿ. ಸೊ ಆ ಥರ ಇದೆ ಇವಾಗ. ನಮ್ದೆಂಗೋ ಬಿಡಿ, ನಮ್ಮ ಕೃಷ್ಣನ್ ಅಂತ ಯಾವಾಗ ನೋಡಿದ್ರು ಬ್ಯಾಟು ಬಾಲ್. ಇವತ್ತು ಬೆಳಗ್ಗೆ ಎದ್ದು ಓಪನ್ ಮಾಡಿದ್ರೆ CCL ಕರ್ನಾಟಕ ಬಿಲ್ಡರ್ಸ್ ಬ್ಯಾಟಿಂಗ್ ಬರ್ತಾರೆ. ಕಾಲೇಜ್ಗೆ ಹೋಯ್ತಾ ಒಂದ್ ಪ್ರತಾಪ, ಅಲಂಕರಣ, ಎಲ್ಲರೂ ನಿಜವಾಗ್ಲೂ ಕೆಲಸ ಮಾಡ್ತಾ ಇದಾರ ಇಲ್ವಾ? ಬಟ್ ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದೀವಿ. ಫ್ರೀ ಆದಾಗ ಈ ಕಡೆ ಬರ್ತಾ ಇದ್ದೀವಿ. ಯಾಕಂದ್ರೆ ಸ್ಪೋರ್ಟ್ಸ್ ಅಂದ್ರೆ ಹಂಗೆ, ನಾಟ್ ಓನ್ಲಿ ಕ್ರಿಕೆಟ್, ಯಾವುದೇ ಸ್ಪೋರ್ಟ್ಸ್ ಅಂತ ಬಂದ್ರು 1-2 ದಿನ ಆಡಿದ ತಕ್ಷಣ ಅದು ಕಂಟಿನ್ಯೂ ಆಗ್ಬಿಡುತ್ತೆ. ಸೊ ಆ ಥರ ಇದೆ. ಎಲ್ರಿಗೂ ಹೊಸ ಕ್ಯಾಪ್ಟನ್ಸು, ಹಳೆ ಕ್ಯಾಪ್ಟನ್ಸು ಎಲ್ರಿಗೂ ಆಲ್ ದ ಬೆಸ್ಟ್.
ಮ್ಯಾನ್ ಆಫ್ ದ ಸೀರೀಸ್ ಅದು ಕಾರ್ಯಕ್ಕೆ ಅಲ್ಲ ಒಂದು ಬೈಕ್ ಕಾಯ್ತು ಅವನ್ನ ಇಲ್ಲಿ ಇವಣ್ಣ ಬೋಲ್ ಏನು ಪ್ರಬಲ್ ಕ್ಯಾಪ್ ಕಾಯ್ತಿದ್ದಾರೆ ಅವರು ಬೈಕ್ ಎಲ್ರಿಗೂ ಬೈಕ್ ಅವಾಗ ಅಲ್ಲಿ ಮಂಜು ಅವ್ರು ನೋಡಿ ಫೋನ್ ನೋಡ್ತಾ ಇದ್ದಾರೆ ಅವ್ರಿಗೊಂದು ಬೈಕ್ ಬರುತ್ತೆ ಅಣ್ಣ ಸಿಕ್ಕರೆ ಹಲೋ 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 ಕೇಳಿಸ್ತಾ ಇದೆ ಹಲೋ ಎಂತ ಮಾತಾಡಲಿಲ್ಲ ಕಣ ನೀನು ಸರ್ ನಾವು ಇಲ್ಲೇ ಆಡ್ಕೊಂಡಿರೋಣ ಸರ್ ಹೋಗಕ್ ಸರಿ ಇಲ್ಲ ಶಬ್ದನ ಶುರು ಮಾಡಿದಾಗೆ ಸರಿ ಅಲ್ಲ ಕಣ ತುಂಬಾ ಥ್ಯಾಂಕ್ಸ್ ಅಲ್ಲ ಇವಾಗ ಇನ್ನೊಂದ್ಸಲಿ ಹೇಳಿ ಕರೆಂಟ್ ಬೇರೆ ತೆಗಿಸ್ದಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡಿ ಮೇ ದ ಬೆಸ್ಟ್ ಟೀಮ್ ವಿನ್